ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಉಭಯ ಮಾರಮ್ಮ ಕಲಾವೃಂದ ವತಿಯಿಂದ ಹಾಗೂ ಶ್ರೀ ಉಭಯ ಮಾರಮ್ಮ ಮಹಾಭಜನಾ ಮಂಡಳಿ ಸಹಯೋಗದೊಂದಿಗೆ ಪ್ರಥಮ ಪಲ್ಲವ ಎಂಬ ಸುಂದರ ನಾಟ್ಯ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ಘನ ಉಪಸ್ಥಿತಿಯಲ್ಲಿ ವಿದುಷಿ ನಂದಿನಿ ಯಾದವ್, ಎಂ ಶ್ರೀನಿವಾಸ ಮೂರ್ತಿ, ಹಾರ್ಮೋನಿಯಂ ವಿದ್ವಾನ್ ಶ್ರೀ ಎನ್ ರಮೇಶ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. The first and foremost is the parents. ಅಪ್ಪ ಅಮ್ಮ ತಂದೆ ತಾಯಿ ಪ್ರೋತ್ಸಾಹ ಇಲ್ಲ ಅಂತಂದ್ರೆ ನಾವೇನು ಕಲಿಯಕ್ಕಾಗೋದಿಲ್ಲ. ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ದ ಪೇರೆಂಟ್ಸ್. ಸೊ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ದ ಟೀಚರ್ is very important in everybody's life. ಫಸ್ಟ್ ಮನೆ ಮೊದಲ ಪಾಠಶಾಲೆ, ನಂತರ ನಮ್ಮ ಗುರುಗಳು, ಸ್ಕೂಲ್ ಆಗಿರ್ಬೋದು ಅಥವಾ ನೃತ್ಯ ಶಾಲೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಲೆ ಇರ್ಬೋದು. ಸೊ ಅಲ್ಲಿಂದ ಕಲ್ತ್ಕೊಳ್ತಾ ಬರ್ತಾ ಇರ್ತೀವಿ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ಸಂದೀಪ್ ಕೂಡ ಒಂದು ಚಿಕ್ಕ ಮಗು 7 ವರ್ಷ ಇದ್ದಾಗ ನನ್ನ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ದು. ಹಾಗಂತ ಹೇಳಿ ನನಗೆ ವಯಸ್ಸಾಗಿಲ್ಲ. ಸೊ ಐ ಆಮ್ ಸ್ಟಿಲ್ ಯಂಗ್. ಸೊ ಅವ್ನು 7 ವರ್ಷ ಇದ್ದಾಗ ನನ್ನ ಹತ್ರ ಜಾಯ್ನ್ ಆಗಿದ್ದು ಕ್ಲಾಸಿಗೆ. ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಟೀಚರ್ಸ್ ಇರುವಾಗಲೇ ಸ್ಟೂಡೆಂಟ್ಸ್ ಎತ್ತರಕ್ಕೆ ಬೆಳೀತಿದ್ದಾರೆ ಅಂತಂದರೆ ನಮಗೆ ಹೇಳ್ಕೊಟ್ಟಿದ್ದ ವಿದ್ಯೆ ಸಾರ್ಥಕ ಅಂತ ಅನಿಸುತ್ತೆ. ಸೊ ಐ ಕಂಗ್ರ್ಯಾಚುಲೇಟ್ ಸಂದೀಪ್ ಆಲ್ಸೋ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ನನ್ನ ಹೆಸರು ವಿದ್ವಾನ್ ಶ್ರೀ ಸಂದೀಪ್ ಎನ್. ಶ್ರೀ ಉಭಯ ಮಾರಮ್ಮ ಕಲಾವೃಂದದ ಗುರುಗಳು. ಇವತ್ತು ನಾವು ಪ್ರಥಮ ಪಲ್ಲವ 2024 ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಿದ್ದೇವೆ. ನನ್ನ ಮೊದಲನೇ ತರಗತಿಯ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಯಶಸ್ವಿಯಾಗಿ ಪ್ರದರ್ಶನ ಆಗಿದೆ ಕೂಡ. ಆ್ಯಂಡ್ ಇವತ್ತು ನಮಗೆ ಚೀಫ್ ಗೆಸ್ಟ್ ಆಗಿ ಶ್ರೀಮತಿ ಭವ್ಯ ಮಂಜುನಾಥ್ ನನ್ನ ಗುರುಗಳು ಆಗಮಿಸಿದರು. ಜೊತೆಯಲ್ಲಿ ನಂದಿನಿ ಯಾದವ್ ಆ್ಯಂಡ್ ತುಂಬ ಹಲವು ಗಣ್ಯರು ಕೂಡ ಬಂದಿದ್ದರು. ಆ್ಯಂಡ್ ಶಿ ಈಸ್ ಮೈ ಸ್ಟೂಡೆಂಟ್ ಗೋವರ್ಧಿನಿ ಆ್ಯಂಡ್ ಮೈ ಸ್ಟೂಡೆಂಟ್ ಗೀತಾ. ಆ್ಯಂಡ್ ನಾವು ಸುಮಾರು ಹಲವಾರು ಕಡೆ ಪ್ರದರ್ಶನ ನೀಡಿದ್ದೀವಿ. ರಾಜ್ಯ, ರಾಷ್ಟ್ರ, ಹಲವಾರು ಕಡೆ ಪ್ರದರ್ಶನ ಕೊಟ್ಟಿದ್ದೀವಿ. ಆ್ಯಂಡ್ ಇವತ್ತು ಪ್ರಪ್ರಥಮ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಕ್ಕಿರೋದು ನಮಗೆ ಜನ್ಮದ ಪುಣ್ಯ ಅನಿಸುತ್ತೆ. ಆ್ಯಂಡ್ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. ತುಂಬ ಚೆನ್ನಾಗಾಯಿತು. ಈಗಷ್ಟೇ ನಾವು ಸುಮಾರು ರಾಜ್ಯಗಳಲ್ಲಿ ನಮ್ಮ ಪ್ರದರ್ಶನ ನೀಡಿದ್ದೀವಿ. ಅದರಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ರಿಯಾಲಿಟಿ ಶೋ ನೋಡಿದರೆ ನಮ್ಮ ಮಕ್ಕಳು ವರ್ಷ ಹೋಗಿ ಮಾಡಿದ್ದಾರೆ. ಮತ್ತು ಚಿಟ್ಟಿ ಮಾಸ್ಟರ್ ಅಂತ ಟಾಲಿವುಡಲ್ಲಿದ್ದಾರೆ, ಅವರು ಕೂಡ ನಮ್ಮ ಡ್ಯಾನ್ಸ್ಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದರು. ಆ್ಯಂಡ್ ಇನ್ನು ಮುಂದೆ ತುಂಬ ಕಡೆ ಹಲವಾರು ಕಡೆ ನಮಗೆ ಪ್ರೋಗ್ರಾಮ್ ಸಿಕ್ಕಿದೆ. ಮತ್ತು ನನ್ನ ಗುರುಗಳಾದ ಡಾಕ್ಟರ್ ಸಂಜಯ್ ಶಾಂತರಾಮರವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಥೈಲ್ಯಾಂಡ್ ಪ್ರೋಗ್ರಾಮ್ ಅಂತ. ಸೊ ಅದು ನವಂಬರಲ್ಲಿ ನಡೀತಾ ಇದೆ. ಸೊ ಅದಕ್ಕಂತ ತಯಾರಿ ಕೂಡ ನಡೀತಾ ಇದೆ. ವಿಲ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಮಕ್ಕಳು ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಆದಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೊಂದೇ, ಕಲೆನ ಬೆಳೆಸಿ, ಕಲೆನ ಉಳಿಸಿ, ಮತ್ತು ನೀವು ಒಂದು ಕಲಾವಿದರಿಗೆ ಒಂದು ರೆಸ್ಪೆಕ್ಟ್ ಕೊಡಿ. ಆ್ಯಂಡ್ ಇವಾಗ ನಮಗೆ ಪ್ರೋತ್ಸಾಹ ಕೊಡ್ತಿರೋ ಶಕ್ತಿ ನ್ಯೂಸ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯು ಆರ್ ಎಂಕರೇಜಿಂಗ್ ದ ಬಡ್ಡಿಂಗ್ ಆರ್ಟಿಸ್ಟ್ ಆ್ಯಂಡ್ ನಮ್ಮ ಕಲೆನ ಬೆಳೆಸ್ತಾ ಇರ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಗೋವರ್ಧಿನಿ, ಶ್ರೀ ಉಭಯ ಮಾರಮ್ಮ ಕಲಾವೃಂದದ ಹಿರಿಯ ವಿದ್ಯಾರ್ಥಿ. ಇವತ್ತು ಮೊದಲನೇ ಬಾರಿಗೆ ನಮ್ಮ ಮತ್ತಷ್ಟು ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗೆಜ್ಜೆ ಪೂಜೆಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಆ್ಯಂಕರಿಂಗ್ ಮಾಡೋಕ್ಕೆ ಕೊಟ್ಟಂತಹ ಅವಕಾಶಕ್ಕೆ ಧನ್ಯವಾದಗಳು. ಆ್ಯಂಡ್ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ. ನಾನು ಶ್ರೀ ಉಭಯ ಮಾರಮ್ಮ ಕಲಾವೃಂದದಲ್ಲಿ ಭರತನಾಟ್ಯ ಕಲಿತಿದ್ದೀನಿ. ಇವತ್ತು ಪ್ರಥಮ ಪಲ್ಲವ ಅನ್ನೋ ಒಂದು ಕಾರ್ಯಕ್ರಮ ನಡೆಸಿದ್ರು. ಅದರಲ್ಲಿ ನಾನು ಆ್ಯಂಕರಿಂಗ್ ಮಾಡಿದೆ. ಸೊ ಐ ಥ್ಯಾಂಕ್ ಸಂದೀಪ್ ಸರ್ ಆ್ಯಂಡ್ ಎಂ ಶ್ರೀನಿವಾಸ್ ಸರ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಗುರುಭ್ಯೋ ನಮಃ. ನನ್ನ ಹೆಸರು ರಮ್ಯಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೀನಿ, ಸರ್ಕಾರಿ ಪ್ರೌಢಶಾಲೆ. ಇವತ್ತು ಪ್ರಥಮ ಪಲ್ಲವ ಗೆಜ್ಜೆ ಪೂಜೆ ಮಾಡಿದ್ದೀವಿ.
ಮತ್ತು ತುಂಬ ಖುಷಿ ಆಗ್ತಾಯಿದೆ. ಇನ್ನು ಮುಂದೆ ಈ ಡ್ಯಾನ್ಸ್ ಕಾರ್ಯಕ್ರಮ ಆಗಲಿ ಏನಾರ ಮುಂದೆ ಪ್ರೋಗ್ರಾಮ್ಗಳಾಗಲಿ ಅಟೆಂಡ್ ಮಾಡಿಕೊಂಡು ಇನ್ನೂ ಡ್ಯಾನ್ಸ್ ಕಂಟಿನ್ಯೂ ಮಾಡ್ತೀನಿ ಅಂತ ದೇವರಲ್ಲಿ ಬಿಡ್ಕೊತೀನಿ. ಆ್ಯಂಡ್ ನಾನು ನರಸಿಂಹ ಮಾಡಬೇಕಾದ್ರೆ ತುಂಬ ಶಕ್ತಿ ಬೇಕಿತ್ತು. ಸಂದೀಪ್ ಸರ್ ಅಂತ ನಮ್ಮ ಗುರು ಸರು ತುಂಬ ನೀನು ಆ ಥರ ಎಕ್ಸ್ಪ್ರೆಷನ್ ಕೊಡು, ಈ ಥರ ಎಕ್ಸ್ಪ್ರೆಷನ್ಸ್ ಕೊಡು, ತುಂಬ ಎನರ್ಜಿಯಿಂದ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ತುಂಬ ಎಲ್ಲ ಹೇಳ್ಕೊಡ್ತಾಯಿದ್ರು. ಬಟ್ ನಾನು ಮಾಡಿದ್ದೀನಿ ಅನ್ನೋ ನಂಗೆ ಕಾನ್ಫಿಡೆನ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾವನಿ. ನಾನು ವಿದ್ಯಾಮಂದಿರ್ ಪಬ್ಲಿಕ್ ಸ್ಕೂಲಲ್ಲಿ 9th ಕ್ಲಾಸ್ ಓದ್ತಿದ್ದೀನಿ. ಇವಾಗ ನಾನು ಇಲ್ಲಿ ಗೆಜ್ಜೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನನಗೆ ಖುಷಿನೂ ಆಗ್ತಿದೆ ನಾನು ಈ ಗೆಜ್ಜೆ ಪೂಜೆ ಮಾಡ್ಕೊಂಡಿದ್ದಕ್ಕೆ.